ಒಂಥರ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡ್ಕೊಂಡು ಹೋಗೋದು ಒಂಥರ ಫುಲ್ ಸೇಫ್ಟಿ. ಎಷ್ಟು ಮಟ್ಟದಲ್ಲಿ ಸೇಫ್ ಅಂತ ಹೇಳಿದ್ರೆ, ಈ ನನ್ನ ಮಕ್ಳು ಬಂದು ಹೊರ್ಬಿಟ್ಟು ನನ್ನ ಹತ್ರನೇ ದೂರ ಕೇಳ್ತಾರೆ. ಅಣ್ಣ ಕತ್ತ ಸುತ್ತ ಮಾತಾಡ್ಕೊಂಡು ಕೂತಿದ್ಯಾ ಅಣ್ಣ ರೋಡ್ ಅಷ್ಟೇ ಟ್ರಾಫಿಕ್ ಅಂತ ಬಿಕಾ ಹುಡ್ಕೊಂಡು ಹೋಗ್ತೀವಿ. ದೂರ ಕಷ್ಟ ಸುಖ ಮಾತಾಡಕ್ ಮಧ್ಯದಲ್ಲಿ ನಾವೇ ರೋಡೇ ಮರ್ತು ಬಿಡ್ಬೇಕು. ರೋಡು ಅವ್ರ ಕಷ್ಟ ಸುಖ ಎಲ್ಲ ಮಾತಾಡಿ ಆರಾಮಾಗಿ ಮಾತಾಡಿ ಎಲ್ಲ ಮುಗಿಸಿದ್ಮೇಲೆ ನಾವು ಹೋಗ್ಬೇಕು. ಗೊತ್ತಾಯ್ತಾ? ಮೈಸೂರು ರೂಲ್ಸ್ ಹಂಗೆ ಗೊತ್ತಾ? ಟ್ರಾಫಿಕ್ ರೂಲ್ಸ್ ಯಾರಾದ್ರೆ ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರವ್ರ ಪಾಡಿಗೆ ಮಾತಾಡ್ಕೊಂಡು ಹೋಗ್ಬೇಕು. ಹಾರ್ನ್ ಗೀರ್ನ ಏನು ಹಾಕಂಗಿಲ್ಲ, ಓವರ್ಟೇಕು ಮಾಡಂಗಿಲ್ಲ. ಅವ್ರ ಪಾಡಿಗೆ ಅವ್ರು ಬಿಡ್ಬೇಕು. ಅವ್ರ ಕಷ್ಟ ಸುಖ ಮಾತಾಡಾದ್ಮೇಲೆ ಅವ್ರು ಹೋದ್ಮೇಲೆ ನಾವು ಹೋಗ್ಬೇಕು. ಇನ್ನೊಂದು ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ಜನಗಳು ಆ ಕಡೆ ಈ ಕಡೆ ಪಾಸ್ ಆಯ್ತಾರಲ್ಲ ರೋಡಿಂದ, ಅವರೆಲ್ಲ ನೋಡ್ಕೊಂಡು ಪಾಸ್ ಆಗ್ಬೇಕಾಗಿರೋದು ನಾವು. ಯಾಕಂದ್ರೆ ನಾವಲ್ವಾ ಗಾಡಿ ಹೊಡಿತಿರೋದು, ನಾವೇ ಗುದ್ದೋದವ್ರಿಗೆ. ಅವ್ರಲ್ಲಿ ತಪ್ಪು ಮಾಡ್ತಾರೆ. ಅಯ್ಯೋ, ಅವ್ರ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗೋದಿಲ್ಲ. ಅವ್ರ ಅಪ್ಪನ ಮನೆ ಆಸ್ತಿ ತರ ನುಗ್ಕೊಂಡು ಹೋಗ್ತಾ ಇರ್ತಾರೆ. ಹೊಡೆದಿ ಕಾಲ್ಗಿಲ್ ಮುರಿದೋದ್ರೆ ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಆಮೇಲೆ ನಮ್ಮ ಮೇಲೇನೆ ಎನ್ಕ್ವೈರಿ ಕೇಸು ಅದೆಲ್ಲ ನಮ್ಮ ಮೇಲೇನೆ ಬರುತ್ತೆ. ಏನಂತ ಹೇಳಿದ್ರೆ, ನೀವೇ ನೋಡ್ಕೊಂಡು ಗಾಡಿ ಓಡಿಸ್ಬೇಕು 100-150 ಇದೆ ಅಂತ. ಅಣ್ಣ ಸೇಮ್ ತಮಾಷೆ ಮಾಡ್ತೀಯ ಅಣ್ಣ. ಈ ರೋಡಲ್ಲಿ ನಾನು 150ರಲ್ಲಿ ಹೋಗಕ್ ನಾನೇನ್ ಸೂಪರ್ ಮ್ಯಾನ್ ಅನ್ಸ್ಕೊಂಡಿದ್ಯಾ? ಎಲ್ಲದಕ್ಕೆ ಒಂದು ನಾಚಿಕೆ ಮಾಡ ಮರ್ಯಾದೆ ಬೇಡ. ಅದೇನ್ ನೋಡ್ಬಿಟ್ಟು ಲೈಸೆನ್ಸ್ ಪಾಸ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಕಷ್ಟ ಸುಖ ಮಾತಾಡ್ಕೊಂಡು ಹೋಯ್ತಿರ್ತಾರಲ್ಲ, ಅವ್ರನ್ನೆಲ್ಲ ಯಾವ್ದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡ್ಲೇಬಾರ್ದು. ಡಿಸ್ಟರ್ಬ್ ಮಾಡ್ಬಿಟ್ರೆ ಅದಕ್ಕೆ 5,000 ರೂಪಾಯಿ ಫೈನು. ಮತ್ತೆ ಅವರು ಮಾತಾಡಿ ಮುಗಿಸೋ ಗಂಟ ನಾವು ಓವರ್ಟೇಕ್ ಮಾಡಂಗಿಲ್ಲ. ಅವ್ರು ಆರಾಮಾಗಿ ಮಾತಾಡಿದ್ಮೇಲೆ ನಾವು ನಮ್ ಪಾಡಿಗೆ ಓವರ್ಟೇಕ್ ಮಾಡಂಗಿಲ್ಲ. ನಮ್ ಪಾಡಿಗೆ ನಾವು ಹೋಗ್ಬೇಕು. ಯಾಕಂದ್ರೆ ಜಾಗನೇ ಇರೋದಿಲ್ಲ. ಏನ್ ಓವರ್ಟೇಕ್ ಮಾಡ್ತೀರಾ? ಓವರ್ಟೇಕ್ ಮಾಡಿದ್ರೆ ಸೀದಾ ಪರಲೋಕಕ್ಕೆ ಸೇರ್ತೀರಾ ಅಷ್ಟೇ. ಇನ್ನು ಹೆವಿ ಕ್ರೇಜಿ ರೈಡರ್ಸ್ ಅಂತ ಹೇಳಿದ್ರೆ ಮೈಸೂರು ರೈಡರ್ಸ್. 5-5 ಜನ ಯಾವನ್ಗಿರೋದು? 5-5 ಜನ ಆಗ್ಬಿಟ್ಟು ಹೇಳ್ತಾರಲ್ಲಿ. ಅಪ್ಪ, ಯಾವ ಊರುಗುರು ಇದು? ನಮ್ಮ ಊರಲ್ಲಿ ಇಬ್ಬರನ್ನ ಕೂರ್ಸ್ಕೊಂಡೋಗಿ ಹಿಂದ್ಗಡೆ ಅವ್ನು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದ್ರೆ ಟೌನಿಗೆ ಹೋಗೋದಿಲ್ಲ. ಇಲ್ಲ 5-5 4 ಜನ ಎಲ್ಲ ಕೂರ್ಸ್ಕೊಂಡು ಟೌನ್ ಹಿಡಿ ಸುತ್ತಾರೆ. ನಾನು ಏನ್ ಗುರು, ಒಂಥರ ಕ್ರೇಜಿ ಅನ್ಸ್ಕೊ ಮೈಸೂರು. ನೀವು 4 ಜನ ಕೂರ್ಸ್ಕೊಂಡು ಹೋಗ್ಬೇಡಿ ಅಂತ ಹೇಳಕ್ಕೆ ನಾನ್ ಯಾವನು ಅಲ್ಲ. ನಾನು ಜಸ್ಟ್ ಗಾಡಿ ಓಡಿಸ್ತಾ ಇರೋದೇ ಡೈಲಿ. ನನ್ ಕೆಲ್ಸ ಆಯ್ತು, ನನ್ ಬ್ಲಾಗ್ಸ್ ಆಯ್ತು ಅಂತ ಮಾಡ್ಕೊಂಡು ಹೋಗ್ತಾ ಇರೋ ಪುಣ್ಯಾತ್ಮ ನಾನು. ನನಗೆ ಇದ್ರಲ್ಲೆಲ್ಲ ಇನ್ನೂ ಹೋಗಕ್ ಆಸೆನೂ ಇಲ್ಲ. ಬಟ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ನಾವು ಸ್ವಲ್ಪ ಟ್ರಾಫಿಕ್ ರೂಲ್ಸ್ ನೆಲ್ಲ ಫಾಲೋ ಮಾಡ್ಬೇಕು. ಯಾಕಂದ್ರೆ ಟ್ರಾಫಿಕ್ ರೂಲ್ಸ್ ಮಾಡಿರೋದೇ ನಮ್ ಸೇಫ್ಟಿಗೋಸ್ಕರ. ಸೊ ನಾನ್ ಡೈಲಿ ನಾನು ನೋಡೋ ಅನುಭವನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಇದನ್ನ ಜಸ್ಟ್ ಫನ್ ರೀತಿ ನೋಡ್ಬೇಕು. ಯಾಕಂದ್ರೆ ನಾನ್ ಮೈಸೂರಿಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ 4 ವಿಡಿಯೋ ನಂದು ಡಿಲೀಟ್ ಮಾಡ್ಸಿದ್ರು. ಅದನ್ನ ನನಗೆ ನೀವು ಎಷ್ಟು ಡಿಲೀಟ್ ಮಾಡ್ಸಿದ್ರೆ ನನ್ ಬಾಡಿಗೆ ರೀಲ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ, ನಾನು ಬ್ಲಾಗಿಂಗ್ ಮಾಡ್ತಾ ಇರ್ತೀನಿ. ಯಾವಾಗಂಟ ನನ್ನ ಹತ್ರ ಕ್ಯಾಮ್ರಾ ಉಂಟು ಅವಾಗಂಟ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಅದ್ ಯಾವನೇ ಬಂದು ಹೇಳಿದ್ರೇನು ಸರಿ, ವಿಡಿಯೋ ಬೇಕಾದ್ರೆ ಡಿಲೀಟ್ ಮಾಡ್ತೀನಿ. ಬಟ್ ವಿಡಿಯೋ ಮಾತ್ರ ಮಾಡೋದ್ ನಿಲ್ಸದೇ ಇಲ್ಲ. ದಟ್ಸ್ ಇಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋದಂತೂ ಮರಿಲೇಬೇಡಿ. ಫಾಲೋ Max01 ಫಾರ್ ಮೋರ್ ವಿಡಿಯೋಸ್. ಓಕೆ, ಬಾಯ್, ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.